ಉಡುಪಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆದ್ರೂ ಕೂಡ ಇವತ್ತು ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ನೀಡಿದೆ. ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಇನ್ನೊಂದ್ ಕಡೆ ಕಡಲ ತೀರದಲ್ಲಿ ದೊಡ್ಡ ಮಟ್ಟದ ಗಾಳಿ ಬೀಸ್ತಾ ಇದೆ. ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ, ಆಲ್ಮೋಸ್ಟ್ 55ರಿಂದ 56 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂತದ್ದು. ನಾನೀಗ ಮಲ್ಪೆ ಕಡಲ ತೀರದ ಸಮೀಪದಲ್ಲಿರುವಂತಹ ಪಡುಕೆರೆ ಬೀಚ್ ನಲ್ಲಿದ್ದೇನೆ. ನೋಡ್ತಾ ಇರಬಹುದು ಗಾಳಿ ಎಷ್ಟರ ಮಟ್ಟದ ವೇಗ ಇದೆ ಅಂದ್ರೆ ಸಾಧ್ಯಕ್ಕೆ ನಮ್ಗೆ ನಿಲ್ಲಕ್ಕೆ ಅಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಗಾಳಿ ಬೀಸ್ತಾ ಇದೆ. ಇನ್ನೊಂದ್ ಕಡೆ ಕಡಲ್ ಕೊರೆತಗಳು ಶುರುವಾಗಿರುವಂತದ್ದು. ಪಡುಕೆರೆ ಬೀಚ್ ನ ಆಸುಪಾಸು ಬಹಳಷ್ಟು ಮನೆಗಳಿರುವಂತದ್ದು. ಆದ್ರೆ ಈಗ ಈ ಭಾಗದಲ್ಲಿ ಕಡಲ್ ಕೊರೆತ ಶುರುವಾಗಿದೆ. ದೊಡ್ಡ ಮಟ್ಟದ ಅಲೆಗಳು ಕಡಲ ತೀರಕ್ಕೆ ಹೊಡಿತಾ ಇರುವಂತದ್ದು ನೋಡ್ತಾ ಇರಬಹುದು. ಗಾಳಿ ಎಷ್ಟರ ಮಟ್ಟಿಗೆ ವೇಗ ಇದೆ ಅಂದ್ರೆ ಇವತ್ತು ಅತಿ ಹೆಚ್ಚು ಗಾಳಿ ಬೀಸ್ತಾ ಇರುವಂತದ್ದು. 50ರಿಂದ 55 ಕಿಲೋಮೀಟರ್ ಗಾಳಿ ಬೀಸ್ತಾ ಇದೆ. ತೆಂಗಿನ ಮರಗಳು ತೆಂಗಿನ ಮರಗಳು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿನ ಗಾಳಿಯ ವೇಗ ಇದೆ, ಒತ್ತಡ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಈ ಭಾಗದ ನಿವಾಸಿಗಳು ಬಹಳಷ್ಟು ಆತಂಕದಲ್ಲಿರುವಂತ, ಯಾಕಂದ್ರೆ ಗಂಟೆಗೂ ಗಾಳಿಯ ವೇಗ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಕಡಲ ಅಲೆಗಳ ಹೊಡೆತ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕಡಲಿಗೆ ಅಪ್ಪಳಿಸ್ತಾ ಇದೆ. ನೋಡ್ತಾ ಇರಬಹುದು ದೂರದ ಒಂದು ದ್ವೀಪ ಇದೆ. ದ್ವೀಪದ ಕಲ್ಲುಗಳ ಮೇಲೆ ದೊಡ್ಡ ಮಟ್ಟದ ಅಲೆಗಳು ಅಪ್ಪಳಿಸ್ತಾ ಇರುವಂತದ್ದು. ಹಾಗಾಗಿ ಸದ್ಯ ಮಲ್ಪೆ ಇರ್ಬೋದು, ಪಡುಕೆರೆ ಇರ್ಬೋದು ಮತ್ತು ಮರವಂತೆ ಉದ್ದಕ್ಕೂ ಇರುವಂತಹ ಕಡಲ ತೀರದಲ್ಲಿ ಆತಂಕಗಳು ಮನೆ ಮಾಡಿರುವಂತದ್ದು. ದೊಡ್ಡ ಮಟ್ಟದ ಅಲೆಗಳು ಈಗ ಕಡಲಿಗೆ ಅಪ್ಪಳಿಸ್ತಾ ಇದೆ. ಬಹಳಷ್ಟು ಪ್ರಕ್ಷುಬ್ಧ ಆಗಿರುವಂತದ್ದು. ಎಂದಿನಂತೆ ಇಲ್ಲ ಈ ಕಡಲಿನ ಸ್ಥಿತಿ. ಆದ್ರೆ ದೊಡ್ಡ ಮಟ್ಟದ ಅಲೆಗಳು ಬೀಸ್ತಾ ಇರೋದ್ರಲ್ಲಿ ಈ ಭಾಗದ ನಿವಾಸಿಗಳು ಬಹಳಷ್ಟು ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಕಡಲಿಗೆ ಹಾಕಿದಂತಹ ಕಲ್ಲುಗಳು ಎಲ್ಲವೂ ಸಮುದ್ರ ಪಾಲಾಗ್ತಾ ಇರುವಂತದ್ದು. ಪ್ರತಿ ವರ್ಷ ಮಳೆಗಾಲ ಬಂದ ಕೂಡಲೇ ಇದೊಂದು ಆತಂಕ ಇಲ್ಲಿ ಸರ್ವೇ ಸಾಮಾನ್ಯ. ಒಂದು ಕಡೆ ಜಿಲ್ಲಾಡಳಿತ ಇರ್ಬೋದು, ಈ ಉಸ್ತುವಾರಿ ಸಚಿವರು ಇರ್ಬೋದು, ಬಂದು ಒಂದು ರೀತಿಯ ಮೀಟಿಂಗ್ ಅನ್ನ ಮಾಡ್ತಾರೆ ಮತ್ತು ಈ ಭಾಗದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆ ಆಗುತ್ತೆ. ಆದ್ರೆ ಆ ಸಭೆ ಕೇವಲ ಸಭೆಗೆ ಸೀಮಿತ ಆಗುವಂತದ್ದು. ಒಂದು ತಾತ್ಕಾಲಿಕ ಒಂದು ಪರಿಹಾರ ಈವರೆಗೂ ಕಂಡುಕೊಳ್ಳಿಕ್ಕೆ ಆಗಿಲ್ಲ. ಕೆಲವು JCB ಖರೀದಿ ಮಾಡ್ಕೊಳ್ಳಿ ಮತ್ತು ಕಲ್ಲುಗಳನ್ನ ಹಾಕಿ ಅನ್ನುವಂತ ಒಂದು ಮಾತುಗಳು ಬರ್ತಾ ಬಿಟ್ರೆ ಈವರೆಗೂ ಯಾವ ಶಾಶ್ವತ ಪರಿಹಾರ ಇಲ್ಲ. ನೋಡ್ತಾ ಇರ್ಬೋದು ಗಾಳಿಯ ವೇಗ ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕಡಲು ದೊಡ್ಡ ಮಟ್ಟದಲ್ಲಿ ಅಪ್ಪಳಿಸ್ತಾ ಇರುವಂತದ್ದು. ಸದ್ಯ ಇವತ್ತು ರೆಡ್ ಅಲರ್ಟ್ ಇರುವಂತದ್ದು, ನಾಳೆ ಆರೆಂಜ್ ಅಲರ್ಟ್ ಇದೆ. ಅದು ರೆಡ್ ಅಲರ್ಟ್ ಮತ್ತೆ ರೆಡ್ಗೆ ತಿರುಗುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಮಳೆ ಇಲ್ಲ. ಇನ್ನೊಂದು ಕಡೆ ಗಾಳಿಯ ವೇಗ ಹೆಚ್ಚಾಗ್ತಾ ಇದೆ. ನಗರ ಭಾಗದಲ್ಲೂ ಕೂಡ ಒಂದಷ್ಟು ಗಾಳಿ ವೇಗ ಇರುವಂತದ್ದು. ಹಾಗಾಗಿ ಬಿಟ್ಟು ಮಳೆ ಬರ್ತಾ ಇದೆ. ಬಿಸಿಲು ಮಳೆ ಈ ರೀತಿಯ ಒಂದು ಮಿಶ್ರಣದ ಚಿತ್ರಣ ಇರುವಂತದ್ದು ನೋಡ್ತಾ ಇರಬಹುದು. ಕಡಲಿಗೆ ಸಂಪೂರ್ಣವಾಗಿ ಅಪ್ಪಳಿಸ್ತಾ ಇದೆ. ಬಹಳಷ್ಟು ಕಲ್ಲುಗಳು ಈಗಾಗಲೇ ಸಮುದ್ರ ಪಾಲಾಗಿರುವಂತದ್ದು. ಒಂದಷ್ಟು ರಸ್ತೆಗೆ ಹಾಕಿದಂತ ಮರಳಿನ ದಿಬ್ಬಗಳು ಕೂಡ ಅದು ಕೂಡ ಸಮುದ್ರ ಪಾಲಾಗುವಂತದ್ದು ಆಗ್ತಾ ಇದೆ. ಸದ್ಯ ಕಡಲ ತೀರದಲ್ಲಿ ಬಹಳಷ್ಟು ಆತಂಕದ ವಾತಾವರಣ ಇರುವಂತದ್ದು. ನಮ್ಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ ಆ ಪರಿಸ್ಥಿತಿ ಸದ್ಯ ಈ ಭಾಗದಲ್ಲ. ಮರವಂತೆ ಇರ್ಬೋದು, ಮಲ್ಪೆ ಇರ್ಬೋದು, ಮುಖ್ಯವಾಗಿ ಪಡುಕೆರೆ ಭಾಗದಲ್ಲಿ ಪ್ರತಿ ವರ್ಷ ಈ ಮಳೆಗಾಲ ಅನ್ನುವಂಥದ್ದು ಆತಂಕದಲ್ಲಿ ದಿನ ಕಳೆಯುವಂತ ಸ್ಥಿತಿ ಈ ಭಾಗದ ನಿವಾಸಿಗಳದ್ದು. ಉದ್ದಕ್ಕೂ ಮನೆಗಳಿದೆ. ಅವರೆಲ್ಲರಿಗೂ ಆತಂಕದ ವಾತಾವರಣ ಸದ್ಯಕ್ಕೆ ಇರುವಂತದ್ದು. ಗಾಳಿ ವೇಗ ಮಧ್ಯಾಹ್ನದ ಬಳಿಕವಂತೂ ಅತಿ ಹೆಚ್ಚು ಆಗುವಂತದ್ದು. ಸುಮಾರು ಹವಾಮಾನ ಇಲಾಖೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಿದೆ. ಆದ್ರೆ 55ರಿಂದ 60 ಕಿಲೋಮೀಟರ್ ವೇಗಕ್ಕೂ ಹೆಚ್ಚಾಗಬಹುದು. ಹಾಗೆ ಸದ್ಯಕ್ಕೆ ಕಡಲ ತೀರದಲ್ಲಿ ಬಹಳಷ್ಟು ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು. ಯಾರು ಕೂಡ ಪ್ರವಾಸಿಗರು ಈ ಭಾಗದಲ್ಲಿ ಇನ್ನು ಮಳೆಗಾಲ ಮುಗಿಯುವವರೆಗೂ ಬರಬೇಡಿ ಅನ್ನುವಂತ ಮನವಿಯನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿದೆ. ಆದ್ರೂ ಕೂಡ ಒಂದಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಒಂದಷ್ಟು ಜಿಲ್ಲಾಡಳಿತ ಬಲೆಗಳ ರೀತಿಯಲ್ಲಿ ಮೆಶ್ಗಳನ್ನ ಹಾಕಿರುವಂತದ್ದು. ಆದ್ರೂ ಕೂಡ ಅದನ್ನ ಮೀರಿ ಒಂದಷ್ಟು ಕಡೆ ಕೆಲವು ಕಡೆಗಳಲ್ಲಿ ಸಮುದ್ರ ಇಳಿಯುವಂತದ್ದು ಆಗ್ತಾ ಇದೆ. ಆದ್ರೆ ನೋಡ್ತಾ ಇರ್ಬೋದು ಕಡಲಿನ ಒತ್ತಡ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದು. ಸದ್ಯ ಜಿಲ್ಲಾಡಳಿತ ಕಡಲ್ ಕೊರೆತ ಇರ್ಬೋದು, ಬೇರೆ ಪ್ರಾಕೃತಿಕ ವಿಕೋಪಗಳು ಆಗದಂತೆ ಮತ್ತಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.